ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಪದಾವಳಿಯನ್ನು ಬಿಡಿಸೋಣ ಬನ್ನಿ. ಕಬ್ಬಿನಿಂದ ಬೆಲ್ಲ ತಯಾರಿಸುವ ತಾಣ ಆಲೆಮನೆ. ನೋವು ತಲೆ ಕೆಳಗಾಗಿದೆ, ಬೇನೆ. ಬೇಸರವಿಲ್ಲದೆ ಮಾಡಿದ ಕೃಷಿ ಬೇಸಾಯ. ವ್ರಣವನ್ನು ಸರಳವಾಗಿ ಹೇಳೋಣ, ಗಾಯ. ಈತ ಯಕ್ಷಿಣಿ ಮಾಡುವವನು. ಯಕ್ಷಿಣಿ ಮಾಡುವವನು ಅಂದ್ರೆ ಜಾದುಗಾರ. ಅದಕ್ಕೆ ಪರ್ಯಾಯ ಪದ ಗಾರುಡಿಗ. ಸಮಯ ತೋರಿಸುವ ಸಾಧನ ಗಡಿಯಾರ. ಅಸೂಯೆ ಹೊಟ್ಟೆ ಕಿಚ್ಚು ಮತ್ಸರ. ಮೂರಕ್ಷರದ ಕೋಣ ಮಹಿಷ. ಕಾರ್ತಿಕೇಯನ ಹಲವು ಹೆಸರುಗಳಲ್ಲಿ ಇದೂ ಒಂದು, ಷಣ್ಮುಖ. ಮೂಗಿನ ತುದಿಯಲ್ಲಿ ಕೊಂಬುಳ್ಳ ಪ್ರಾಣಿ ಘೇಂಡಾಮೃಗ ಆಗುತ್ತೆ. ಇಲ್ಲಿ ಸರಿ ಹೋಗೋದು ಖಡ್ಗಮೃಗ. ಅವಸರ ತಿರುಗಿದೆ, ಗಡಿಬಿಡಿ. ಬೆಂಕಿಯ ಕಣ ಕಿಡಿ. ಕೃಷ್ಣನ ವಂಶಕ್ಕೆ ಸೇರಿದ ಓರ್ವ ವೀರಯೋಧ ಸಾತ್ಯಕಿ. ಕಡದ ಪರ್ಯಾಯ ಪದ ಸಾಲ. ಮಂಜಿನಿಂದ ಆವೃತವಾದ ಪರ್ವತ ಹಿಮಾಚಲ. ಗಟ್ಟಿಯಾದ ಶರೀರವುಳ್ಳವನು ಎಂಬರ್ಥದ ಪದ ವಜ್ರದೇಹಿ. ಅಂತರಂಗದ ಪ್ರೇರಣೆ ಆತ್ಮಸಾಕ್ಷಿ. ದಿಗಂತ ಕೊನೆಗೆ ದೀರ್ಘ ಹಿತುಜ. ಸೀತೆಯ ಮತ್ತೊಂದು ಹೆಸರು ಜಾನಕಿ. ಅಸಲಿಯಲ್ಲದ ದಸ್ಕತ್ತು. ಅಸಲಿಯಲ್ಲದ್ದು ಅಂದ್ರೆ ನಕಲಿ, ದಸ್ಕತ್ತು ಅಂದ್ರೆ ಸಹಿ, ಹಾಗಾಗಿ ನಕಲಿ ಸಹಿ. ಎಲ್ಲ ಸಮಯಕ್ಕೂ ಅನ್ವಯವಾಗುವಂತ ನಿಜ ಸಂಗತಿ ಸಾರ್ವಕಾಲಿಕ ಸತ್ಯ. ಒಂದು ವಿಧದ ತಂತಿವಾದ್ಯ. ವಾಯಿಂದ ಮೊದಲಾಗಿ ಕೀಯಿಂದ ಕೊನೆ ಆಗ್ಬೇಕು. ಈ ಪದಕ್ಕೆ ನನಗೆ ತಿಳಿದಿಲ್ಲ, ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.